ಅಮ್, ಈ ವರ್ಷದ ಕೊನೆಯ ಪದ್ಯ ಸಂಕಲನ ನಾನು ಓದ್ತಾ ಇರೋದು ಸುಮಿತ್ ಮೇತ್ರಿಯವರ ಈ ಶಹರಕ್ಕೆ ಇರುವುದೊಂದೇ ಕಿಟಕಿ. ಇದರ ಕವರ್ ಪೇಜ್ ಮತ್ತು ಇದರ ಮೇಕಿಂಗ್, ಇದರ ಪೇಜ್ ಮಾಡಿರೋದು, ಒಳಗಿನ ಚಿತ್ರಗಳು ಎಲ್ಲ ತುಂಬ ಸುಂದರವಾಗಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವರು ಕೊನೆಯಲ್ಲಿ ಒಂದು 2-3 QR ಕೋಡ್ಗಳನ್ನು ಹಾಕಿ ಅದರಲ್ಲಿ ಕವಿಯ ಸಂದರ್ಶನವನ್ನು ನೋಡುವ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ತುಂಬ ಇನ್ನೋವೇಟಿವ್ ಅಂತ ಅನ್ನಿಸ್ತು ಅವರ ಈ ಪ್ರಯತ್ನ. ಖುಷಿ ಆಯಿತು. ಇದರಲ್ಲಿರೋ ಪದ್ಯಗಳು ಕೂಡ ತುಂಬ ಸುಂದರವಾಗಿವೆ. ಇವರು ಈ ಥರದ ಪದ್ಯಗಳನ್ನು ಓದಿದೆ ನಾನು ಬಹಳ ಸಮಯ ಆಗಿತ್ತು. ಬಹುತೇಕ ಇನ್ಕ್ಲೂಡಿಂಗ್ ಮೀ ಬಹುತೇಕರ ಪದ್ಯಗಳು ಸ್ಟೇಟ್ಮೆಂಟ್ ಥರ ಇರುತ್ತೆ, ಅಲ್ಲಿ ಕಾವ್ಯಗುಣ ಕಡಿಮೆ ಇರುತ್ತೆ. ಇವರು ಬರೆದಿರುವ ಪದ್ಯಗಳು ನಾನು ಸುಮಾರು ಒಂದು 12-13 ಪದ್ಯಗಳನ್ನ ಓದ್ಕೊಂಡು ಬಂದೆ. ಬಹಳ ಸುಂದರವಾಗಿ ಪದ್ಯವನ್ನೇ ಓದ್ತಾ ಇರುವ ಫೀಲ್ ಕೊಡುವಂಥ ಒಂದು ಇವತ್ತಿನ ಅಪರೂಪದ ಕವಿಗಳಲ್ಲಿ ಸುಮಿತ್ ಮೇತ್ರಿ ಕೂಡ ಒಬ್ಬರು ಅಂತ ಹೇಳೋಕ್ಕೆ ಅಡ್ಡಿ ಇಲ್ಲ. ನನಗೆ ಇಲ್ಲಿ ಹೊರಗಡೆ ತುಂಬ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಚಿಕ್ಕದೊಂದು ನನಗೆ ಇಷ್ಟವಾದ ಪದ್ಯ ಓದ್ತಾ ಇದ್ದೀನಿ, ಇಲ್ಲ ಅಂತಂದರೆ ದೊಡ್ಡದೇ ಓದ್ತಾ ಇದ್ದೆ. ಅರ್ಧ ತುಂಡು ರೊಟ್ಟಿ. ಫಳಫಳನೆ ಹೊಳೆಯುವ ಹಸಿವಿನ ಬ್ಯಾಂಗಡಿ ಸುತ್ತಿ ನನ್ನಪ್ಪ ನನಗೊಂದು ಉಡುಗೊರೆ ತಂದಿದ್ದ ಅರ್ಧ ತುಂಡು ರೊಟ್ಟಿ. ಆಗ ನಮ್ಮ ಮುಂದೆ ಸಾವಿನ ಹೊರತು ಬೇರೇನೂ ಉಳಿದಿರಲಿಲ್ಲ. ಕೊನೆಯೇ ಇಲ್ಲದಂತ ಉದ್ದ ಬಾಲದ ರೈಲು ಉದರದಲ್ಲಿ ಓಡುತ್ತಲೇ ಇತ್ತು. ಹಸಿವು ತುಂಬಿ ತುಳುಕಿರಲು ಆ ಕಣ್ಣುಗಳೆರಡು ಬಾಯಿ ತೆರೆದ ಆಳವಾದ ಜೋಡು ಬಾವಿ. ಹಸುಗೂತು ಹೊತ್ತ ಹಸಿದೆದೆ ಮರೆಮಾಚಲು ಧುಮುಕುವ ತೊರೆಗಳು ಕಣ್ಣ ತುಂಬ. ಖಾಲಿ ದೋಣಿ ಯಾವಾಗಲೂ ದಡವ ಅಂಟಿಕೊಂಡೇ ಇರುವುದುಂಟೆ. ಹಸಿವಿನಿಂದ ಗಳಿಗೆ ಅಂದಾಜಿಸುವ ಕಾಲ ಇಲ್ಲಿ ಯಾರಿಗೂ ಬರದಿರಲಿ. ಥ್ಯಾಂಕ್ ಯು.